ಜಪಾನ್ನ ಮೇನ್ ಟೋಕ್ಯೋ ರೈಲ್ವೆ ಸ್ಟೇಷನ್ ಒಳಗೆ ಹೇಗಿದೆ ನೋಡೋಣ ಬನ್ನಿ. ಇಲ್ಲಿ ಬುಲೆಟ್ ಟ್ರೈನಿಂದ ಹಿಡಿದು ಲೋಕಲ್ ಟ್ರೈನ್, ಮೆಟ್ರೋ ಟ್ರೈನ್ ಲೈನ್ಗಳು ಎಲ್ಲ ಇದೇ ಸ್ಟೇಷನ್ ಒಳಗಡೆ ಇದೆ. ಈ ಸ್ಟೇಷನಲ್ಲಿ 2 ಫ್ಲೋರ್ಗಳಿವೆ. ಯಾವ ಫ್ಲೋರಲ್ಲಿ ಏನೇನಿದೆ ಅಂತ ಹೇಳಿ ಸ್ಟೇಷನ್ ಫ್ಲೋರ್ ಮ್ಯಾಪ್ ಕೂಡ ಇದೆ. ಟಿಕೆಟ್ಸ್ನ ಇಲ್ಲಿ ಆನ್ಲೈನ್ ಅಥವಾ ಟಿಕೆಟ್ ಮೆಷಿನಲ್ಲಿ ಬೈ ಮಾಡಬೇಕಾಗತ್ತೆ. ಫಸ್ಟ್ ಟೈಮ್ ಟಿಕೆಟ್ ಬೈ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಅಲ್ಲೇ ಸ್ಟೇಷನ್ ಸ್ಟಾಫ್ ಇರ್ತಾರೆ, ಅವರನ್ನು ಕೇಳಿದ್ರೆ ಹೆಲ್ಪ್ ಮಾಡ್ತಾರೆ. ಎಷ್ಟು ಮೆಟ್ರೋ ಲೈನ್ಸ್ ಇದೆ ನೋಡಿ. ಸೊ ಟೋಕ್ಯೋ ಮೆಟ್ರೋ ಅಂತ ತಗೊಂಡ್ರೆ 9 ಲೈನ್ಸ್ ಇದೆ. ಫಸ್ಟ್ ಟೈಮ್ ಓಡಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಈ ಸ್ಟೇಷನ್ನ 1914ರಲ್ಲಿ ಕಟ್ಟಲಾಗಿದೆ. 2012ರಲ್ಲಿ ಇದನ್ನು ಇನ್ನೂ ಚೆನ್ನಾಗಿ ರಿನೋವೇಷನ್ ಮಾಡಿ ಈಗ ಈ ರೀತಿ ಇದೆ. ಇಂಗ್ಲೆಂಡ್ ಆರ್ಕಿಟೆಕ್ಚರಲ್ಲಿ ಇದನ್ನು ಕಟ್ಟಲಾಗಿದೆ. ಈ ಬಿಲ್ಡಿಂಗ್ನ ಹೆಸರು ಟೋಕ್ಯೋ ಸ್ಟೇಷನ್ ಮಾರುನೋಚಿ ಬಿಲ್ಡಿಂಗ್ ಅಂತ ಹೇಳಿ ಕರೀತಾರೆ. ಸಿಟೀಸ್ ಮೋಸ್ಟ್ ಇಂಪ್ರೆಸಿವ್ ಲ್ಯಾಂಡ್ ಮಾರ್ಕ್ ಇದು. ಸ್ಟೇಷನ್ ಅಂಡರ್ ಗ್ರೌಂಡ್ ಇಂದ ನಿಮಗೆ ಬಹಳಷ್ಟು ಶಾಪಿಂಗ್ ಮಾಲ್ಸ್, ರೆಸ್ಟೋರೆಂಟ್ಸ್ ಎಲ್ಲ ಕನೆಕ್ಟ್ ಆಗುತ್ತೆ. ಈ ಟೋಕ್ಯೋ ಸ್ಟೇಷನ್ಗಿಂತ ಇನ್ನೊಂದು ದೊಡ್ಡ ಸ್ಟೇಷನ್ ಟೋಕ್ಯೋನಲ್ಲಿ ಇದೆ, ಅದು ಶಿಂಜುಕು ಸ್ಟೇಷನ್ ಅಂತ ಹೇಳಿ. ಅದು ಈ ಸ್ಟೇಷನ್ಗಿನ್ನ ಇನ್ನೂ ದೊಡ್ಡದಾಗಿದೆ. ಈ ಒಂದು ಟೋಕ್ಯೋ ಸ್ಟೇಷನ್ ಅಲ್ಲಿ ದಿನಕ್ಕೆ ಒಂದು 5 ಲಕ್ಷದಷ್ಟು ಜನ ಓಡಾಟ ಮಾಡ್ತಾರಂತೆ. ಹಾಗೆ ಸಾವಿರಾರು ಟ್ರೈನ್ಗಳು ದಿನಕ್ಕೆ ಇಲ್ಲಿಂದ ಓಡಾಡುತ್ತೆ. ಈ ಸ್ಟೇಷನ್ ಒಳಗೆ ಉಳ್ಕೊಳ್ಳೋದಕ್ಕೆ ಲಕ್ಸುರಿಯಸ್ ಆಗಿ ಒಂದು ಹೋಟೆಲ್ ಕೂಡ ಇದೆ. ಹೊರಗಿಂದ ನೋಡೋಕೆ ಈ ರೀತಿ ಇದೆ. ಆಮ್ಸ್ಟರ್ಡಮ್ ಸ್ಟೇಷನ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಒಂದು ಸ್ಟೇಷನ್ ಡಿಸೈನ್ ಮಾಡಿದಾರಂತೆ. ಈ ಟೋಕ್ಯೋ ಸ್ಟೇಷನ್ ಒಳಗಡೆ ಬಹಳಷ್ಟು ಸೀಕ್ರೆಟ್ ಟನಲ್ಸ್ ಗಳನ್ನ ಕೂಡ ಮಾಡಿದಾರಂತೆ. ಹಿಂದೆ ಇದನ್ನ ಬಾಂಬ್ ದಾಳಿಯಿಂದ ರಕ್ಷಣೆಗಾಗಿ ಉಪಯೋಗ ಮಾಡ್ತಿದ್ರಂತೆ. ಈಗ ಇದನ್ನ ಅರ್ಥಕ್ವೇಕ್ ಆದ್ರೆ, ಫ್ಲಡ್ ಆದ್ರೆ ಅದರಿಂದ ರಕ್ಷಣೆಗಾಗಿ ಈ ಟನಲ್ಸ್ ಗಳನ್ನ ಉಪಯೋಗ ಮಾಡ್ತಾರಂತೆ. ಇನ್ನಷ್ಟು ಜಪಾನ್ ಸುದ್ದಿಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತಾ ಧನ್ಯವಾದಗಳು.